ಇವತ್ತು ಸೌಹಾರ್ದ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರತಕ್ಕಂಥ ಹಿನ್ನೆಲೆ ಒಳಗಡೆ ಸೌಹಾರ್ದ ತುಮಕೂರು ವತಿಯಿಂದ ಪ್ರತಿ ವರ್ಷದಂತೆ ಆ ಸೌಹಾರ್ದತೆಯನ್ನು ಸಾರುವಂಥ ಒಂದು ಸಂದೇಶವನ್ನು ಇವತ್ತು ಹಬ್ಬಗಳ ಸಂದೇಶವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಇಡೀ ಜಗತ್ತು ಅಶಾಂತಿಯಿಂದ ಕೂಡಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ತುಮಕೂರು ಸೌಹಾರ್ದ ಜನತೆ ಇವತ್ತು ಸೌಹಾರ್ದತೆಯಿಂದ ಬಾಳಬೇಕು. ಯಾಕೆಂದರೆ ನಮ್ಮ ಹಬ್ಬಗಳೇ ಅದನ್ನು ಸಾರಾಂಶವಿದೆ. ಅದು ರಂಜಾನ್ ಆಗಿರಲಿ, ಯುಗಾದಿ ಆಗಿರಲಿ. ಇವತ್ತು ಬೇರೆ ಬೇರೆ ಧರ್ಮದ ಹೆಸರುಗಳಲ್ಲಿ, ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಕಿತ್ತಾಡೋಂಥದ್ದನ್ನ ಅವರ ಲಾಭಕೋರತನಕ್ಕೆ ಸಾಮಾನ್ಯ ಜನ ಇವತ್ತು ಬಲಿ ಆಗ್ತಾ ಇದ್ದಾರೆ. ಅವರ ಬದುಕು ಇವತ್ತು ಕಷ್ಟಕರ ಆಗ್ತಾ ಇದೆ. ಆ ಹಿನ್ನೆಲೆ ಒಳಗಡೆ ಎಲ್ಲ ಜನರ ಬದುಕು, ಎಲ್ಲ ಧರ್ಮೀಯರ, ಎಲ್ಲ ಭಾಷೆಯ, ಎಲ್ಲ ಜನಾಂಗ ವಿಭಾಗದ ಜನತೆಯವರು ಪರಸ್ಪರ ಸಹಬಾಳ್ವೆ ಪ್ರೀತಿಯನ್ನ ಹಂಚುವ ಮುಖಾಂತರ ಈ ದೇಶವನ್ನ ಓಡಿಸಿ ಪ್ರೀತಿಯನ್ನು ಹಂಚುವ ಮುಖಾಂತರ ಈ ಸಮಾಜವನ್ನು ಕಟ್ಟೋದಕ್ಕೆ ಆಗಬೇಕು. ಆ ಮುಖಾಂತರವಾಗಿ ರಾಜ್ಯ, ದೇಶ, ಜಿಲ್ಲೆ ಎಲ್ಲವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಜನ ಕಿತ್ತಾಡೋದನ್ನ ಬಿಟ್ಬಿಟ್ಟು ಸೌಹಾರ್ದತೆಯಿಂದ ಪ್ರೀತಿಯನ್ನು ಹಂಚೋ ಮುಖಾಂತರ ಮಾಡಬೇಕು ಅನ್ನೋದನ್ನ ನಮ್ಮ ದಾಸ ಪರಂಪರೆಯವರು, ಸೂಫಿ ಸಂತರು, ಕವಿಗಳು ಇವರೆಲ್ಲ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಸಾರ ಮುಖಾಂತರವ ನಾವು ಅದನ್ನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಈ ಸೌಹಾರ್ದ ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಒಂದು ತುಮಕೂರು ಸೌಹಾರ್ದ ವೇದಿಕೆ ವತಿಯಿಂದ ಸೌಹಾರ್ದ ಯುಗಾದಿ ಮತ್ತು ಸೌಹಾರ್ದ ರಂಜಾನ್ ಈ ಆಚರಣೆ ಒಂದು ಶ್ಲಾಘನೀಯ ಕೆಲಸ. ಯಾಕಂದರೆ ನಮ್ಮ ದೇಶದಲ್ಲಿ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ದ್ವೇಷ ಹಡಿಸುವುದು, ಪರಸ್ಪರರನ್ನು ಒಂದು ದ್ವೇಷದ ಒಂದು ವಿರೋಧಿಯ ಕಣ್ಣಿನಿಂದ ನೋಡುವಂತಹ ಕೆಲಸ ನಡೀತಾ ಇದೆ. ಬೇರೆ ರಾಜ್ಯಗಳಲ್ಲಿ ಬರೇ ಆ ದೋಣಿಯಲ್ಲಿ ಕೂತು ಗಂಗಾ ನದಿಯಲ್ಲಿ ಇಫ್ತಾರ್ ಕೂಟ ಮಾಡಿದ್ದಕ್ಕೆ ಅವರ ಮೇಲೆ FIR ಮಾಡುವಂಥ ಪ್ರಕಟಣೆ ನಡೆದಿದೆ. ಅಂಥ ಸಮಯದಲ್ಲಿ ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಕಲ್ಪತರು ನಾಡಿನಲ್ಲಿ ಈ ಸೌಹಾರ್ದ ತುಮಕೂರು ವತಿಯಿಂದ ಏನು ಇದೊಂದು ಸಂದೇಶ ಎಲ್ಲ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಸಂದೇಶ ಏನಂದರೆ ಎಲ್ಲರೂ ಸೇರಿ ಬಾಳುವ, ನಮ್ಮ ದೇಶದಲ್ಲಿ ಎಲ್ಲ ಸೇರಿ ಬಾಳಿ ನಮ್ಮ ದೇಶವನ್ನು ಮುನ್ನಡೆಸುವ ಕೆಲಸ ಮಾಡಬೇಕು. ಪರಸ್ಪರ ದ್ವೇಷ ಬಿಡಬೇಕು. ಪರಸ್ಪರ ನಂಬಿಕೆಯಿಂದ ಅವರ ನಂಬಿಕೆ ಅವರವರಿಗೆ ಚೆನ್ನಾಗಿ ಕಾಣಿಸುತ್ತೆ. ಬೇರೆಯವರ ನಂಬಿಕೆಯಲ್ಲಿ ಅಡ್ಡಿಪಡಿಸಲು ಹೋಗಬಾರ್ದು. ಮತ್ತು ಪರಸ್ಪರ ಪ್ರೀತಿಯಿಂದ ಬಾಳಿ ನಮ್ಮ ರಾಜ್ಯ ಮತ್ತು ದೇಶ ಮುನ್ನಡೆಸಬೇಕು ಅಂತ ನಮ್ಮ ಒಂದು ಸೌಹಾರ್ದ ತುಮಕೂರು ವತಿಯಿಂದ ಎಲ್ಲರಲ್ಲೂ ಬೇಡ್ಕೊಳ್ತಾ ಇದ್ದೇವೆ.